ನಮಸ್ಕಾರ. ಒಂದೊಳ್ಳೆ ಯೋಚನೆಗೆ ಪ್ರೇರಣೆ ಕೊಡುವಂಥ ಒಂದೊಳ್ಳೆ ಮಾತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಂದು ಸಾರಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಜ ಎಲ್ಲರನ್ನ ಕುರಿತು ಕೇಳಿದ್ನಂತೆ, ಇವತ್ತು ನಿಮ್ಗೆಲ್ಲ ಒಂದು ಪ್ರಶ್ನೆ ಇದೆ, ಸತ್ಯಕ್ಕೂ ಅಸತ್ಯಕ್ಕೂ ಎಷ್ಟು ಅಂತರ ಅಂತ. ದೊಡ್ಡ ದೊಡ್ಡ ಪಂಡಿತರು ಹಾಗೆ ಮಂತ್ರಿಗಳು ಎಲ್ಲರೂ ಕೂಡ ರಾಜನ ಆಸ್ಥಾನದಲ್ಲಿದ್ದರು. ಅವರೆಲ್ಲ ಒಂದು ಕ್ಷಣ ಯೋಚಿಸಿ ತಮಗೆ ತೋಚಿದ ಉತ್ತರವನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಸತ್ಯಕ್ಕೂ ಅಸತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಸತ್ಯ ಆಕಾಶವಾದರೆ ಅಸತ್ಯ ಭೂಮಿಯಂತೆ, ಅದು ನಮ್ಮನ್ನ ಭೂಮಿಗೆ ತಳ್ಳತ್ತೆ ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡ್ತಾ ಹೋದ ಹಾಗೆ ರಾಜ ಎಲ್ಲವನ್ನ ಕೇಳಿಸ್ಕೊಂಡ. ಆದ್ರೆ ಯಾವುದರಿಂದನೂ ರಾಜನಿಗೆ ಸಮಾಧಾನ ಆಗ್ಲಿಲ್ಲ. ಆಗ ಅಲ್ಲೇ ತೆನಾಲಿ ರಾಮಕೃಷ್ಣ ಸುಮ್ಮನೆ ಕುಳಿತಿದ್ದ. ರಾಜ ತೆನಾಲಿ ರಾಮಕೃಷ್ಣನನ್ನ ಕರೆದು, ತೆನಾಲಿ, ನಿನಗೆ ಇದ್ರ ಬಗ್ಗೆ ಏನ್ ಅನ್ಸತ್ತೆ ಅಂತ ಕೇಳಿದ. ತೆನಾಲಿ ರಾಮಕೃಷ್ಣ ಮುಗುಳ್ನಗ್ತಾ ಹೇಳಿದ್ನಂತೆ, ರಾಜ, ಸತ್ಯಕ್ಕೂ ಅಸತ್ಯಕ್ಕೂ 3 ಬೆರಳಿನ ಅಂತರ ಅಂತ ಹೇಳಿದ್ನಂತೆ. ಅರೆ, ಇದೇನು ಕರಾರುವಕ್ಕಾಗಿ 3 ಬೆರಳಿನ ಅಂತರ ಅಂತ ಹೇಳ್ತಿದ್ಯಲ್ಲ, ಅದು ಹೇಗಾಗತ್ತೆ ಅಂತ ರಾಜ ಕೇಳಿದಾಗ, ನಮ್ಮ ಕಣ್ಣಿಗೂ ಕಿವಿಗೂ ಇರುವಂಥ 3 ಬೆರಳಿನ ಅಂತರವೇ ಸತ್ಯಕ್ಕೂ ಸುಳ್ಳಿಗೂ ಇರೋದು ಅಂತ ತೆನಾಲಿ ರಾಮಕೃಷ್ಣ ಹೇಳ್ತಾನೆ. ಅದೇನು, ಅದನ್ನ ವಿಸ್ತರಿಸು ಅಂತ ಕೇಳಿದಾಗ ತೆನಾಲಿ ಹೇಳ್ತಾನಂತೆ, ನಮ್ಮ ಕಣ್ಣು ನೋಡೋದೆಲ್ಲ ಸತ್ಯ, ಆದ್ರೆ ಕಿವಿಯಲ್ಲಿ ಕೇಳೋದೆಲ್ಲ ಸತ್ಯ ಆಗಿರ್ಲೇಬೇಕು ಅಂತ ಏನಿಲ್ಲ. ಹೀಗಾಗಿ ಸತ್ಯಕ್ಕೂ ಸುಳ್ಳಿಗೂ 3 ಬೆರಳಿನ ಅಂತರ. ಜೀವನದಲ್ಲಿ ನಾವು ಏನೇ ಕೇಳಿಸ್ಕೊಂಡ್ರು ಮತ್ತೊಬ್ಬರ ಬಗ್ಗೆ ಇರುವಂತಹ ಮಾತುಗಳಾಗಬಹುದು, ಮತ್ತೊಬ್ಬರ ಬಗ್ಗೆ ಇರುವಂತಹ ಗಾಳಿ ಸುದ್ದಿಗಳಾಗಬಹುದು, ಅದೇನನ್ನೇ ನಾವು ಕೇಳಿಸ್ಕೊಂಡ್ರು ಕೂಡ ನಾವು ಕಣ್ಣಾರೆ ನೋಡ್ದಲೆ ಅದನ್ನ ಯಾವತ್ತೂ ಕೂಡ ನಂಬಬಾರ್ದು. ಅದು ಅಸತ್ಯವಾಗುವಂತಹ ಒಂದು ಸಂಭವ ಇರುತ್ತೆ ಅಂತ ತೆನಾಲಿ ರಾಮಕೃಷ್ಣ ಹೇಳಿದಂತೆ. ಈ ಮಾತು ಇಂದಿನ ದಿನಗಳಲ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಅಪ್ಲೈ ಆಗತ್ತೆ ಅಲ್ವಾ? ಎಷ್ಟೊಂದು ಗಾಳಿ ಸುದ್ದಿಗಳು ಬರ್ತಾ ಇರುತ್ತೆ. ನಾವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಹಂಚ್ಕೋಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಯಾರೋ ಹೋಗ್ಬಿಟ್ರು, ಇನ್ನೊಂದೇನೋ ಆಯ್ತು ಅಂತ ನಾವೇ ಮೊದಲು ಅದನ್ನ ಹಂಚ್ಕೊಂಡಿದ್ದೀವಿ ಅಂತ ಸಾಮಾಜಿಕ ಜಾಲತಾಣಗಳಿಗೆ ಹಾಕ್ಬಿಡ್ತೇವೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅಂಥ ಒಂದು ಸುದ್ದಿ ನಡೆದೇ ಇರ್ಲಿಲ್ಲ ಅಂತ. ಆಗ ಅಪಾಲಜೈಸ್ ಮಾಡಿಕೊಂಡು ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡ್ತೇವೆ. ಹೀಗಾಗಿ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿ, ಮತ್ತೊಬ್ಬರ ಬಗ್ಗೆ ಏನಾದ್ರೂ ತಿಳ್ಕೊಂಡಾಗ ಅದನ್ನ ಗೊತ್ತಿದ್ರೂ ಕೂಡ ಮತ್ತೊಮ್ಮೆ ಪರಾಮರ್ಶೆ ಮಾಡಿ ನಾವು ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ನಾವು ಕೇಳಿದ್ದೆಲ್ಲ ನಿಜ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಹಾಡು ಕೂಡ ಇದೆ, ಗೊತ್ತಿದ್ಯಾ? ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಇದು ಪ್ರಪಂಚದ ಬಗ್ಗೆ ಆಗಿರ್ಲಿ, ಅಥವಾ ನಮ್ಮ ಸ್ನೇಹಿತರ ಬಗ್ಗೆ ಆಗಿರ್ಲಿ, ನಮ್ಮ ಮನೆಯವ್ರ ಬಗ್ಗೆ ಆಗಿರ್ಲಿ, ನಾವು ಕೇಳಿದ್ದೆಲ್ಲ ನಿಜ ಆಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಯಾವತ್ತೂ ನಾವು ಯೋಚನೆ ಮಾಡಿ ನಿಜವನ್ನ ತಿಳ್ಕೊಂಡು ಆಮೇಲೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ಬೇಕು. ನಮಸ್ಕಾರ.